ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಎಚ್ ಕಾಂತರಾಜ್ ಅವರ ನೇತೃತ್ವದ ಆಯೋಗವು ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಹಿತಿ ಆಧರಿಸಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಅಂಕಿ ಸಂಖ್ಯೆಯನ್ನು ಅವೈಜ್ಞಾನಿಕವಾಗಿ ತಿರುಚಿ ಅತ್ಯಂತ ಹಿಂದುಳಿದ ಕೂಲಿ ಕಬಲಿಗ ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕೃಷ್ಣ ಕಾಡ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಶರಣಪ್ಪ ತಳವಾರ್ ಆರೋಪಿಸಿದ್ದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಕೂಲಿ, ಕಬ್ಬಲಿಗ, ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳ ಒಟ್ಟು ಜನಸಂಖ್ಯೆ ಕೇವಲ 14.5 ಲಕ್ಷ ಎಂದಿದೆ. ಹಾವನೂರು ವರದಿ ಪ್ರಕಾರ 1977ರಲ್ಲಿ ಆಧರಿಸಿ ಬಂದ ಕರ್ನಾಟಕ ಸರ್ಕಾರದ ಮೀಸಲಾತಿ ಆದೇಶದಲ್ಲಿ ಕೂಲಿ, ಕಬ್ಬಲಿಗ, ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳನ್ನು ಹಿಂದುಳಿದ ಜಾತಿಗಳಲ್ಲಿ BCT ಸೇರಿಸಲಾಗಿತ್ತು. ನಂತರ 1994ರಲ್ಲಿ ಚಿನ್ನಪ್ಪ ರೆಡ್ಡಿ ವರದಿ ಅನುಸಾರ ಇದೇ ಜಾತಿಯ 39 ಪರ್ಯಾಯ ಪದವನ್ನು ಪ್ರವರ್ಗ 1ರ ಗುಂಪಿನಲ್ಲಿ ಸೇರಿಸಲಾಯಿತು. ಈ ಎಲ್ಲ ಪರ್ಯಾಯ ಪದಗಳು ಕರ್ನಾಟಕದಾದ್ಯಂತ ಒಟ್ಟಾಗಿ ನೋಡಿದರೆ 35-40 ಲಕ್ಷ ಜನಸಂಖ್ಯೆ ಇದೆ. ಅದರಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಕೂಲಿ ಕಬ್ಬಲಿಗರದ್ದೇ 6-7 ಲಕ್ಷ ಜನಸಂಖ್ಯೆ ಇದೆ. ಅದೇ ರೀತಿ ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ಬಳ್ಳಾರಿ, ಮಂಗಳೂರು, ಉಡುಪಿ, ಕಾರವಾರ, ಮಂಡ್ಯ, ಮೈಸೂರು ಮುಂತಾದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಈ ಸಮುದಾಯ ಹೊಂದಿದೆ ಎಂದರು. ಇದು ಅಲ್ಲದೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರ್ಪಡೆಯಾಗಲು ಕೂಲಿ, ಕಬ್ಬಲಿಗ, ಬೇಸ್ತ ಮತ್ತು ಇದರ ಪರ್ಯಾಯ ಪದಗಳು ಎಲ್ಲ ಅರ್ಹತೆ ಹೊಂದಿದ್ದರೂ ರಾಜ್ಯ ಸರ್ಕಾರಗಳ ಬೇಜವಾಬ್ದಾರಿ ಮತ್ತು ನಿರಾಸಕ್ತಿಯ ಕಾರಣದಿಂದ ಅನ್ಯಾಯಕ್ಕೆ ಒಳಗಾಗಿವೆ. ಇನ್ನು ಕಾಂತರಾಜು ವರದಿ ಅನುಸಾರ ಕೂಲಿ, ಕಬ್ಬಲಿಗ, ಬೇಸ್ತ ಜಾತಿಗಳನ್ನು ಕೇವಲ 14.5 ಲಕ್ಷ ಎಂದು ತೋರಿಸುತ್ತಿರುವುದರಿಂದ ಈ ಸಮುದಾಯದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಆರೋಪಿಸಿದರು. ನಮ್ಮ ಕೂಲಿ ಕಬ್ಬಲಿಗ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಬಹಳಷ್ಟು ಅಷ್ಟಲ್ಲ, ಸಿದ್ದರಾಮಯ್ಯವರು ದಿವಂಗತ ಡಿ. ದೇವರಾಜ್ ಅವರ ಹತ್ರ ಏನಾದರೂ ಒಂದು ಹಿಂದುಳಿದ ವರ್ಗದವರಿಗೆ ಮತ್ತು ಕೂಲಿ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಜನರು ಬಹಳ ನಂಬಿಕೆ ಇಟ್ಟಿದ್ದರು. ಇಡೀ ರಾಜ್ಯದಲ್ಲಿ ಜಾತಿ ಹೊಡಿತಕ್ಕಂಥ, ಜಾತಿಯ ಕಿಚ್ಚನ್ನು ಹಚ್ಚತಕ್ಕಂಥ ಮೊದಲನೇ ಪ್ರಥಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹೇಳ್ತಾ ಇದ್ದೇವೆ. ಯಾವುದೇ ಒಂದು ಜಾತಿ ಜನಗಣತಿ ವರದಿಯನ್ನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು, ಅಂಕಿ ಸಂಖ್ಯೆಗಳನ್ನ ಸರಿಯಾಗಿ ಮಾಡಿ ಒಂದು
ಆಯೋಗವನ್ನು ಮಾಡಬೇಕಂತಕ್ಕಂಥ ಒಂದು ಕಾರಣ ಹೇಳ್ತಾ ಇರೋದ್ರೆ, ಇವತ್ತು ಕೋಲಿ ಸಮಾಜ ಪರಿಸ್ಥಿತಿ ಹೆಂಗೆ ಮಾಡಿದ್ರು ಅಂದ್ರೆ 39 ಪರ್ಯಾಯ ಪದಗಳು ಕೋಲಿ ಕಬ್ಬಲಿಗ ಸಮಾಜ. ಅದರಲ್ಲಿ ಕೆಲವೊಂದು 5-6 ಉಪಜಾತಿಗಳನ್ನು ತೋಡಿದರೆ ಇವತ್ತ ಕಬ್ಬಲಿಗ ಮತ್ತು ಕೋಲಿ, ಅಂಬಿಗ, ಬೆಸ್ತ, ಗಂಗಮತ ತೋಟದಲ್ಲಿ ಏನ್ ಮಾಡಿದ ಅಂಕಿ ಸಂಖ್ಯೆಗಳನ್ನ 14,50,000 ಈ ಪಾಪ್ಯುಲೇಷನ್ ಜನಸಂಖ್ಯೆ ಇದೆ ಕೋಲಿ ಸಮಾಜ ಅಂತಕ್ಕಂಥ ಒಂದು ಅವರ ಒಂದು ಇದರಲ್ಲಿ ಈಗಾಗಲೇ ನಮ್ಗೆ ತಿಳಿದು ಬಂದ ಪ್ರಕಾರ 14,50,000 ಅಂಕಿಅಂಶಗಳು ನಮ್ಗೆ ತಿಳಿದು ಬಂದಿವೆ. ಅದಕ್ಕೆ ಇವತ್ತು ಉಗ್ರವಾಗಿ ನಾನು 40 ವರ್ಷ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಠ್ಠಲೇರು ಒಡನಾಡಿಯಾಗಿ ಒಳ್ಳೆ ವಿವಿಧ ಸಂಘದಲ್ಲಿ ಕೆಲಸ ಮಾಡಿದಂಥ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನೋವಿನಿಂದ ನೊಂದುಕೊಂಡು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಈ ಥರ ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಈ ದುರಂತಕ್ಕೆ ಒಳಗಾದಂಥ ಜನರನ್ನ ಬಹುಸಂಖ್ಯಾತರಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ನಿರ್ಣಾಯಕ ಮತದಾರರಿರ್ತಕ್ಕಂಥ ಇವತ್ತು ಕೋಲಿ ಸಮಾಜವನ್ನ, ಕಬ್ಬಲಿಯ ಸಮಾಜವನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕತ್ತಲಲ್ಲಿರ್ತಕ್ಕಂಥ ಏನು ಕಾಂತರಾಜ್ ವರದಿಯನ್ನ ಆದಂಥ ಕಾಂತರಾಜ್ ವರದಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಸಂಪೂರ್ಣವನ್ನು ತಿಳಿಸಿದ್ದಾರೆ. ಅದರಲ್ಲಿ ನ್ಯಾಯವಾಗಿ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಗೈಡ್ ಮಾಡತಕ್ಕಂಥ ಬಂದಿದೆ. ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀಧರ್ ತಂಗಡಿಗೆ ಅವರಿಗೆ ಇವತ್ತು ನಾವು ತಮ್ಮ ಮುಖಾಂತರ ನಾವು ಇವತ್ತು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈ ಆದಂಥ ತಪ್ಪನ್ನ ಇಡೀ ರಾಜ್ಯದಲ್ಲಿ ಕೋಲಿ ಸಮಾಜವನ್ನು 40 ಲಕ್ಷ ಇರ್ತಕ್ಕಂಥ 35-40 ಲಕ್ಷ ಇರ್ತಕ್ಕಂಥ ಈ ಸಂಖ್ಯೆಯನ್ನ ಖಾಲಿ 14,50,000 ನೀವು ತೋರಿಸಿದ್ರಿ. ಇದು ಯಾವ ನ್ಯಾಯ? ದಿವಂಗತ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾದ NG ಅವರ ಆಯೋಗದಲ್ಲಿ BTC ಅಂತಕ್ಕಂಥ ಆಯೋಗದಲ್ಲಿ ನಮ್ಮ ಕೋಲಿ ಸಮಾಜವನ್ನ ಇದು ಮಾಡಿದರು. ಅದಾದ ನಂತರ ಓ ಚಿನ್ನಪ್ಪ ರೆಡ್ಡಿ ಕಮಿಷನ್ ನಲ್ಲಿ ಗುರುವರ್ಗ 1 ಅಂತಕ್ಕಂಥ ಒಂದು ಇದು ಮಾಡಿದರು. 39 ಪರ್ಯಾಯ ಪದಗಳನ್ನ ಈ ಸಮಾಜದಲ್ಲಿ ಇವೆ ಅಂತಕ್ಕಂಥ ಒಂದು ಮಾಡಿದರು. ಇವತ್ತು ಗುರುವರ್ಗದಲ್ಲಿ ಬರ್ತಕ್ಕಂಥ ಇವತ್ತು 145 ಜಾತಿಗಳಲ್ಲಿ ಕೇವಲ ಒಂದು 32-35 ಲಕ್ಷ ಅವರು ತೋರಿಸಿದ್ದಾರೆ. ಪಾಪ್ಯುಲೇಷನ್ ಇರ್ತಕ್ಕಂಥ ಪ್ರವರ್ಗದಲ್ಲಿರ್ತಕ್ಕಂಥ ಕೋಲಿ ಸಮಾಜ, ಕಬ್ಬಲಿಗ ಸಮಾಜಕ್ಕೆ ಖಾಲಿ 14 ಲಕ್ಷ ಸಂಖ್ಯೆ ಇರತಕ್ಕಂಥ ಒಂದು ವರದಿಯಲ್ಲಿ ನಮಗೆ ಬೇರೆ ಬಲ್ಲ ಮೂಲಗಳನ್ನು ತಿಳಿದು ಬಂದಿದೆ. ಅದಕ್ಕೆ ಉಗ್ರವಾಗಿ ಸಿದ್ದರಾಮಯ್ಯನವರಿಗೆ ಈ ಒಂದು ನಿರ್ಣಯಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ಈ ಆದಂಥ ತಪ್ಪನ್ನ ಸರಿಪಡಿಸದೆ ಹೋದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೇಂದ್ರ ಹಿಂದೂ ಕಲಬುರಗಿ ನಗರದಲ್ಲಿ ಎಲ್ಲ ಹಿರಿಯರನ್ನ, ಬುದ್ಧಿಜೀವಿಗಳನ್ನ ಸಂಪರ್ಕ ಮಾಡಿ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ನಾವು ಹಾಕಿಕೊಡ್ತಕ್ಕಂಥ ಮಾತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ನೋಡಿ. 39 ಪರ್ಯಾಯ ಪದಗಳಲ್ಲಿ ಇವತ್ತು ಎಲ್ಲಿ ಹೋದ್ರೆ ಇನ್ನ ಪರ್ಯಾಯ ಪದಗಳು? ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು 6 ಲಕ್ಷ ಮೇಲ್ಪಟ್ಟು ಜನಸಂಖ್ಯೆ ಇರ್ತಕ್ಕಂಥ ನಾವು ಇಟ್ಟಿದ್ದೇವೆ. ಇವತ್ತು ನಿರ್ಣಾಯಕ ಮತದಾರರು ಇದ್ದರೂ ಕೂಡ, ಗೊತ್ತಿದ್ದರೂ ಕೂಡ ಹಿಂದೆ ಅವರು ನೆನೆಸ್ಕೊಳ್ಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಠ್ಠಲ್ ನಿಲ್ಲಿಸ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಕೊಟ್ಟು ಒಂದು ರಾಜಕೀಯ ಆಶ್ರಯ ಕೊಟ್ಟಂತ ಈ ಕೋಲಿ ಸಮಾಜಕ್ಕೆ ಮಾಡ್ತಾರಂದ್ರ ಇವತ್ತು ಈ ಸಮಾಜ ಸಹಿಸಿಕೊಳ್ಳಕ್ ಆಗೋದಿಲ್ಲ. ಒಬ್ಬರು ದಿವಂಗತ ದೇವರಾಜ ಅರಸು ಅವರ ಫಲಾನುಭವಿಗಳವರು ಅವ್ರ ಬಗ್ಗೆ ಲಿಂಗಾಯತರು ಹಾಗೂ ಒಕ್ಕಲಿಗರ ಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ
ತಾತ್ಕಾಲಿಕವಾಗಿ ಕಡಿಮೆ ತೋರಿಸಲಾಗಿದ್ದು ಜಾತಿ ಜನಗಣತಿಯನ್ನು ಮತ್ತೊಮ್ಮೆ ಮಾಡಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದಂಥ ರವಿ ಬಿರಾದರ್ ಆಗ್ರಹಿಸಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತ ಪಕ್ಷದಲ್ಲಿರುವ ಲಿಂಗಾಯತ ಸಚಿವರು, ಶಾಸಕರು ಈಗಲಾದರೂ ಒಣ ಪ್ರತಿಷ್ಠೆ ಬಿಟ್ಟು ಒಟ್ಟಾಗಬೇಕು, ಮರುಜಾತಿ ಜನಗಣತಿಗೆ ಸಿಎಂ ಬಳಿ ಒತ್ತಾಯಿಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಮರುಜಾತಿ ಜಾತಿಗಣತಿ ನಡೆಸದೇ ಹೋದಲ್ಲಿ ಆಡಳಿತ ಪಕ್ಷ ಶಾಸಕರು, ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ ಅವರು, ರಾಜೀನಾಮೆ ನೀಡದೇ ಹೋದಲ್ಲಿ ಸಮಾಜದ ಮುಖಂಡರು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ 1972ರಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ನಡೀತಾನೆ ಬರ್ತಾ ಇದೆ ನಿರಂತರವಾಗಿ. ಇದು ಯಾಕಂದರೆ ಲಿಂಗಾಯತ ಸಮಾಜ ಜಾತಿ ಗಣತಿ ಮಾಡಿ ಒಡೆಯೋದ್ರಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ನಮ್ಮ ಸಮಾಜ ಒಡೆದಿರುವಂಥ ಭಾಳ ಒಂದು ದೊಡ್ಡ ಸೋಜಿಗ ಸಂಗತಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ನಮ್ಮೆಲ್ಲ ಆಗ್ರಹ ಇದೆ, ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಂದರೆ ಸುಮಾರು 108 ಉಪಜಾತಿಗಳಿದ್ದಾವೆ. ಈ ಎಲ್ಲ ಜಾತಿಗಳನ್ನು ಹೊಡೆದು ನಮ್ಮನ್ನು ಕಣ್ಣಿ ತೋರಿಸುವಂಥ ಒಂದು ದೊಡ್ಡ ಷಡ್ಯಂತ್ರ ಹುನ್ನಾರ ನಡೆದಿದೆ. ಇದನ್ನು ಯಾರಿಗೆ ಮೆಚ್ಚಿಸ್ಬೇಕಾಗಿ ಅವರು ಸರ್ಕಾರ ಮಾಡ್ತಾ ಇದೆ, ಇದು ನನ್ನ ಪ್ರಶ್ನೆ ಇದೆ. ನಿಮ್ಮ ಏನಪ್ಪ ಅಂದರೆ ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಹೈಕಮಾಂಡ್ಗಳಿಗೆ ಮೆಚ್ಚಿಸ್ಬೇಕಾಗಿದ್ದೀರಾ ಅಥವಾ ಬೇರೆ ಯಾವುದನ್ನ ಸಮುದಾಯಗಳಿಗೆ ಮೆಚ್ಚಿಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ, ಬೇರೆ ಧರ್ಮದ ಒಂದು ಮೆಚ್ಚುಗೆ ಪಡೆಯಲು ಇದು ಮಾಡ್ತಾ ಇದ್ರು, ಇದೇನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನು ಅಂತ ನಮ್ಮ ಪ್ರಶ್ನೆ ಇದೆ ಬಂದು. ಅದಕ್ಕೆ ನಮ್ಮ ವಿಶೇಷವಾದ ಬೇಡಿಕೆ ಮತ್ತು ಆಗ್ರಹ, ಯಾವುದೇ ಕಾರಣಕ್ಕೂ ಸಹ ಈ ಒಂದು ಜಾತಿ ಸಮೀಕ್ಷೆ ಏನು ಮಾಡಿದ್ದೀರಿ ಇದು ಎಲ್ಲಿನೂ ಯಾರ ಮನೆಗೂ ಬಂದಿಲ್ಲ. ನೀವೇನಪ್ಪ ಅಂದ್ರೆ ಒಂದು ರೂಮ್ನಲ್ಲಿ ಕುಂತು ಇದು ಒಂದು ರೆಡಿ ಮಾಡ್ಕೊಂಡು ಮಾಡಿರುವಂಥ ಸಮೀಕ್ಷೆ ಅಂತ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಬಸವರಾಜ ಶಿವಗಂಗನವರು ಏನಪ್ಪ ಅಂದರೆ ಈಗ ನಮ್ಮ ಅವರು ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು, ನಮ್ಮ ಸಮಾಜದ ಶಾಸಕರು, ಅವರೇ ಹೇಳಿದ್ದಾರೆ, ನಿನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಪಕ್ಷದಲ್ಲಿರುವಂಥ ಎಲ್ಲ 39 ಶಾಸಕರುಗಳು ರಾಜೀನಾಮೆ ಕೊಡಬೇಕಂತ ಅವರು ಆಗ್ರಹ ಮಾಡಿದ್ದಾರೆ. ಅವರ ಆಗ್ರಹಕ್ಕೆ ನಮ್ಮ ಬೆಂಬಲ ಸಹ ಇರುತ್ತೆ. ಯಾಕಂದರೆ ಇದೇನಾದರೂ ಒಂದು ವೇಳೆ ಜಾರಿ ಬಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವೀರಶೈವ ಸಮಾಜದ ಶಾಸಕರುಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇವತ್ತೇನಪ್ಪ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕಂತ ನಮ್ಮ ಸಮಾಜದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ, ಇದರಲ್ಲಿ ಮಾತ್ರ ಯಾಕೆ ಉಪಜಾತಿಗಳು ಮಾಡಿದ್ದೀರಿ? ಹಾಗಾದರೆ ಬೇರೆ ಯಾವುದೇ ಜಾತಿಗಳಲ್ಲಿ ಕರ್ನಾಟಕದಲ್ಲಿರುವ ಬೇರೆ ಯಾವುದೇ ಜಾತಿಗಳಲ್ಲಿ ನಿಮಗೆ ಉಪಪಂಗಡಗಳಿರುವ? ಉದಾಹರಣೆಗೆ ತಗೋಬೇಕಂದ್ರೆ ಮುಸ್ಲಿಂ ಧರ್ಮದಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಅದನ್ನು ಮಾತ್ರ ಒಟ್ಟಾಗಿ ತೋರಿಸಿದ್ದೀರಿ. ಏನು ಹುನ್ನಾರ ನಡೀತಾ ಇದೆ ಇದು? ಮುಸ್ಲಿಮ್ರಲ್ಲಿ ಎಷ್ಟಿದ್ದಾರೆ? ಇವತ್ತು ಅನ್ಸಾರಿಗಳಿದ್ದಾರೆ, ಸಯ್ಯದಿಗಳಿದ್ದಾರೆ, ಕುರೇಶಿಗಳಿದ್ದಾರೆ, ಪಿಂಜಾರಿದ್ದಾರೆ, ಪಠಾಣ್ರಿದ್ದಾರೆ, ಅನೇಕ ಅದರಲ್ಲೂ ಸಹ ಉಪಜಾತಿಗಳು, ಸಿಯಾ, ಸುನ್ನಿ, ಬೇಕಾದಷ್ಟು ಉಪಜಾತಿ ಇದ್ದಾವೆ. ಅದರಲ್ಲಿ ಮಾತ್ರ ಅವನ್ನೆಲ್ಲ ಮುಸ್ಲಿಂ ಅಂತ ತೋರಿಸಿ ನಮ್ಮ ಜಾತಿ ಮಾತ್ರ ಯಾಕೆ ಹೊಡಿತಾ ಇದ್ದೀರಿ? ಇದರಿಂದ ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ನಮ್ಮ ಪ್ರಶ್ನೆ ಇದೆ. ಅದೇ ರೀತಿಯಾಗಿ ಉದಾಹರಣೆ ಹೇಳಬೇಕಾದ್ರೆ ಇವತ್ತು ಕುರುಬ ಸಮಾಜದಲ್ಲೂ ಸಹ ಹಾಲು ಕುರುಬರಿದ್ದಾರೆ, ಜೇನು ಕುರುಬರಿದ್ದಾರೆ, ಗೊಲ್ಲ ಕುರುಬರಿದ್ದಾರೆ, ಬಂಡ ಕುರುಬರಿದ್ದಾರೆ, ನಾಯಕ ಕುರುಬರಿದ್ದಾರೆ, ಗೌಡ ಕುರುಬರಿದ್ದಾರೆ ಮತ್ತು ಕುಂಚಟಿಗ ಕುರುಬರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ದಕ್ಷಿಣ ಭಾಗದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ. ಇಷ್ಟೆಲ್ಲ ಕುರುಬ ಜಾತಿಗಳಿದ್ದಾಗ ನೀವು ಕುರುಬರು ಮಾತ್ರ ಒಂದೇ ಜಾತಿಯನ್ನು ತೋರಿಸ್ತೀರಿ. ಈ ಉದಾಹರಣೆಗೆ ನಮಗಿಂತ ಮುಂಚೆನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ತಳವಾರ ಸಮಾಜ ಕೂಡ ಇವತ್ತಿನ ಕೊಡಿ ಸಮಾಜ ಒಡೆದು ತಳವಾರ ಬೆಸ್ಟ್ ಅಂತ ಏನೋ ಮಾಡಿ ಅದನ್ನು ಸಮಾಜಕ್ಕೆ, ಅದು ಕೂಡ ಒಂದು ದೊಡ್ಡ ಸಮಾಜ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಹೊಡೆಯುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಆಗಕ್ಕೆ ನಾವು ಬಿಡೋದಿಲ್ಲ ಅಂತ ನಾವೆಲ್ಲ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೀವಿ. ಮತ್ತು ವಿಶೇಷವಾಗಿ ಇನ್ನೊಂದು ವಿಷಯ, ಈ ಜಾತಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಜಾತಿ ಗಣತಿ ಮಾಡುವ ಅಧಿಕಾರ ಇರೋದು ಓನ್ಲಿ ಕೇಂದ್ರ ಸರ್ಕಾರ ಮಾತ್ರ ಸಂವಿಧಾನದಲ್ಲಿ. ಅದು ನೀವು ಯಾವ ಆಧಾರದಲ್ಲಿ ಜಾತಿ ಗಣತಿ ಮಾಡಿ ತರ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಮತ್ತು ವೀರಶೈವ ಲಿಂಗಾಯತ ಸಮಾಜ ಇದರಲ್ಲಿ ಏನು ಮಾಡಿದ್ದಾರೆ, ರೆಡ್ಡಿ ಲಿಂಗಾಯತರನ್ನ ಬಿಟ್ಬಿಟ್ಟಿದ್ದಾರೆ ಟೋಟಲಿ. ಅವ್ರನ್ನ ರೆಡ್ಡಿಯನ್ನು ಸೇರಿಸಿದ್ದಾರೆ, ಆಂಧ್ರ ರೆಡ್ಡಿಗಳನ್ನು ಸೇರಿಸಿದ್ದಾರೆ ಏನಂತ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇವತ್ತು ಸಚಿವರುಗಳಿದ್ದಾರೆ, ಶಾಸಕರಿದ್ದಾರೆ. ಉದಾಹರಣೆಗೆ ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಇರ್ಬೋದು, ಅಮರೇಗೌಡ ಬಯ್ಯಾಪುರ್ ಇದ್ದಾರೆ, ಬಸವರಾಜ ರಾಯರೆಡ್ಡಿ ಇದ್ದಾರೆ, ಇವರೆಲ್ಲ ಲಿಂಗಾಯತ. GT ಪಾಟೀಲ್ ಇದ್ದಾರೆ, ನಮ್ಮ ಬೀಳಿಗೆ ಶಾಸಕರಿದ್ದಾರೆ. ಆಮೇಲೆ ಇನ್ನೊಬ್ಬ ನಮ್ಮ
ರೋಣ ಶಾಸಕರಿದ್ದಾರೆ, ಇವರೆಲ್ಲ ರೆಡ್ಡಿ ಲಿಂಗಾಯತ್ ಶಾಸಕರು ಅಲ್ವಾ ಹಾಗಾದ್ರೆ? ಕಲಬುರಗಿ ಜಿಲ್ಲೆಯಲ್ಲಿನ ಚಿತಾಪುರ, ಮಾಡಗೋಡು, ಯಡ್ರಾಮಿ ಹಾಗೂ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ, ಜಾನುವಾರು ಕಳ್ಳತನ, ಬೈಕ್ ಕಳ್ಳತನ, ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 9 ಜನ ಆರೋಪಿಗಳನ್ನು ಬಂಧಿಸಿ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಆಡೂರು ಶ್ರೀನಿವಾಸಲು ಅವರು ತಿಳಿಸಿದ್ದಾರೆ. ಕಲಬುರಗಿ ನಡೆದ ಪೊಲೀಸ್ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 4 ಪ್ರಕರಣದಲ್ಲಿ ಪೊಲೀಸರು ಕೈಗೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯಾಚರಣೆಗೆ ಎಸ್ಪಿ ಅವರು ಶ್ಲಾಘಿಸಿದ್ದಾರೆ. ಈ ಜಿಲ್ಲೆಯ ಮಾಡ್ಬೋಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾನುವಾರುಗಳು ಕಳ್ಳತನ ಪ್ರಕರಣಗಳು 3 ಪ್ರಕರಣಗಳು ದಾಖಲಾಗಿರುತ್ತದೆ. ಒಂದು ಶ್ರೀ ಬಸವರಾಜ್ ತಂದೆ ಮಲ್ಕಾಜಪ್ಪ ಕಂಟಿ ಅಂತ ಕೋರ್ವಾರ ಗ್ರಾಮದವರು. ಅವರು ಫೆಬ್ರವರಿ 22ರಲ್ಲಿ ಅವರು 4 ಜಾನುವಾರುಗಳನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರದ ಮೇಲೆ 12/2025 ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮಲ್ಲೇಶ್ ತಂದೆ ಶಾಂತಪ್ಪ ಕುರಿ ಮುಕ್ತಾ ಗ್ರಾಮದವರು 11th ಏಪ್ರಿಲ್ಗೆ ಮುಕ್ತಾ ಗ್ರಾಮದಲ್ಲಿ ಅವ್ರದ್ದು 1 ಜಾನುವಾರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂದಮೇಲೆ 35/2025 ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮೊಹಮ್ಮದ್ ಹುಸೇನ್ ಶೇಖ್ ದಂಡೋತಿ ಇವರು ಅವರದು 2 ಜಾನುವಾರುಗಳನ್ನು ಕಳ್ಳತನ ಮಾಡ್ಕೊಂಡವರು ಹೋಗಿದ್ದರು ಅಂತ ದೂರದ ಮೇಲೆ 36/2025 ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಒಟ್ಟಾರೆ 3 ಜಾನುವಾರುಗಳ ಕಳ್ಳತನ ಪ್ರಕರಣಗಳು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದು ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರಗೌಡ ಪಾಟೀಲ್ DYSP ಶಾಬಾದ್ ಅವರ ನೇತೃತ್ವದಲ್ಲಿ CPI ಜಗದೇವಪ್ಪ ಪಾಲ, PSI ಶೀಲಾದೇವಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಆಗಿರುವಂತಹ ಕಮಲಾಕರ್, ಮಾಲಗೊಂಡ, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂತೋಷ್, ಸಂಗಣ್ಣ, ಪ್ರಶಾಂತ್ ಕುಮಾರ್, ಸಾಗರ್, ಕೊಟ್ರೇಶ್ ಇವರ ಜೊತೆ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಈ ಜಾನುವಾರುಗಳನ್ನು ಕಳ್ಳತನ ಮಾಡಿಕೊಂಡಿರುವಂತಹ 3 ಜನ ಅಖ್ಲಾಕ್ ತಂದೆ ಮೊಹಮ್ಮದ್ ರಫೀಕ್ 20 ವರ್ಷ ಚಾಲಕ, ಮೊಹಮ್ಮದ್ ಮುಸ್ತಾಕ್ 30 ವರ್ಷ ಆಟೋ ಚಾಲಕ, ಶಕೀಲ್ ಅಹಮದ್ 22 ವರ್ಷ ಆಟೋ ಚಾಲಕ ಎಲ್ಲರೂ ಶಾಬಾದ್ ಅವರಾಗಿರ್ತಾರೆ. ಇವರನ್ನು ದಸ್ತಗಿರಿಗೊಳಿಸಿ ವಿಚಾರಣೆ ಮಾಡಿದಾಗ ಅವರು ಈ 3 ಪ್ರಕರಣಗಳಲ್ಲಿ ಜಾನುವಾರನ್ನು ಕಳ್ಳತನ ಮಾಡಿಕೊಂಡಿರೋದ್ರ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ಮತ್ತು ಇವರ ಕಡೆಯಿಂದ ನಾವು ಒಂದು ಟಮ್ ಆಟೋ, ಪ್ಯಾಸೆಂಜರ್ ಆಟೋ ಕಳ್ಳತನ ಮಾಡಲಿಕ್ಕೆ ಉಪಯೋಗಿಸಿರುವಂತಹ ಹಗ್ಗ ಮತ್ತು ಈ ಜಾನುವಾರುಗಳನ್ನು ಸಂತೆಯಲ್ಲಿ ಮಾರಾಟ ಮಾಡಿದ ಮೇಲೆ ಬಂದಿರುವಂತಹ ಹಣ 1,90,000 ರೂಪಾಯಿಗಳನ್ನು ಚಿಂಚೋಳಿ ಪಟ್ಟಣದ ಅಂಬೇಡ್ಕರ್ ಭವನದ ಆವರಣದಲ್ಲಿ ಏಪ್ರಿಲ್ 29ರಂದು ಬಹಿರಂಗ ಸಭೆಯನ್ನು ಸಮಾಜದ ಹಿರಿಯ ಮಾರ್ಗದರ್ಶನದಂತೆ ಕಿರಿಯರ ಸಲಹೆಯಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತ್ಯೋತ್ಸವ ಸಮಿತಿಯ ಹಿರಿಯ ಸಲಹೆಗಾರರಾದಂಥ ಗೌತಮ್ ಬೊಮ್ಮನಹಳ್ಳಿ ಹೇಳಿದ್ದಾರೆ. ಚಿಂಚೋಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವದ ಕರಪತ್ರ ಮತ್ತು ಬ್ಯಾನರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಎಲ್ಲ ವರ್ಗಗಳ ಮುಖಂಡರ, ಸಮಾಜದ ಹಿರಿಯರ, ಕಿರಿಯರ ಮುಖಂಡರ ಬೆಂಬಲ, ಸಹಕಾರ ಅವಶ್ಯಕವಾಗಿದೆ ಎಂದರು. ಈ ವರ್ಷ ಏಪ್ರಿಲ್ 28ರಂದು ಬೆಳಗ್ಗೆ 10ರಿಂದ 4 ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಸಾಹಿತಿಗಳಿಂದ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಕವಿಗಳಿಂದ ಬಂದಿರುವ ಕವನ ಸಂಕಲನಗಳು ಕ್ರೋಢೀಕರಿಸಿ ಪುಸ್ತಕ ರೂಪದಲ್ಲಿ ಬಿಡುಗಡೆಗೊಳಿಸಲಾಗುವುದು. 29ರಂದು ಮಧ್ಯಾಹ್ನದಿಂದ 5 ಗಂಟೆವರೆಗೆ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತವರೆಗೆ ಅಂಬೇಡ್ಕರ್ ಭಾವಚಿತ್ರವನ್ನು ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ನಡೆಸಲಾಗುವುದು. ಸುತ್ತಮುತ್ತಲ ಗ್ರಾಮಗಳ ಸಮಾಜದ ಮುಖಂಡರು, ಯುವಕರು ವಿವಿಧ ಸಮಾಜದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ವಡೆಬೇರ್ನಳ್ಳಿ, ಮಾರುತಿ ಗಂಜಗೇರಿ, ರಾಜಶೇಖರ್ ಹೊಸ್ಮನಿ, ವೈಜನಾಥ್ ಮಿತ್ರ, ಅಂಬರೀಶ್, ಚೇತನ್, ಉದಯ್ ಕುಮಾರ್, ಸಂಜು ಕುಮಾರ್, ರಾಜು ಕಳಸ್ಕರ್, ಕೆ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿಂಚೋಳಿ ತಾಲೂಕಿನ ಎಲ್ಲ ಕಾರ್ಯನಿರತ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರಿಗೆ ನಮಸ್ಕಾರ. ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಮಹಾನಾಯಕನ ಮಹಾಯಾನ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕುರಿತು ಇವತ್ತಿನ ದಿನ ನಾವೆಲ್ಲ ವಾಲ್ ಪೋಸ್ಟರ್ ಮತ್ತು ಹ್ಯಾಂಡ್ಬಿಲ್ ಎಲ್ಲ ಏನಪ್ಪ ಅಂದ್ರೆ ಅನಾವರಣ ಮಾಡ್ತಾ ಇದ್ದೀವಿ ಜಯಂತ್ಯೋತ್ಸವದ ಸಮಿತಿ ವತಿಯಿಂದ.
ಈಗಾಗಲೇ ಹೇಳ್ದಂಗೆ ನಾವು ದಿನಾಂಕ 28/4/2025 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ, ಅದಾದ ನಂತರ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಜಯಂತ್ಯೋತ್ಸವ ಸಮಿತಿ ವತಿಯಿಂದ. ತದಾದ ನಂತರ 29ನೇ ತಾರೀಕು ಬೈಕ್ ರ್ಯಾಲಿ ಮತ್ತು ಬೃಹತ್ ಮೆರವಣಿಗೆ ಮೂಲಕ 12ರಿಂದ 3 ತನಕ ನಾವು ಮೆರವಣಿಗೆ ಮಾಡೋದ್ರ ಮೂಲಕ ಕಾರ್ಯಕ್ರಮ ಬಹಿರಂಗ ಸಭೆ ನಾವು ಡಾಕ್ಟರ್ BR ಅಂಬೇಡ್ಕರ್ ನೂತನ ಭವನ ಚಿಂಚೋಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿವರೆಗೆ ಭೂಮಿ ತಾಯಿ ಬಳಗ ವತಿಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅವತ್ತಿನ ದಿನ. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಣದೂರು ಬುದ್ಧಿವಿಹಾರದ ಪೂಜ್ಯ ಬಂತೆ ಜ್ಞಾನಸಾಗರ್ ಅವರು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಕಲಬುರಗಿಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಇನ್ನೋರ್ವ ಸಚಿವರಾದಂಥ ಚಂದ್ರಪ್ರಕಾಶ್ ಪಾಟೀಲ್ ಅವರು ಮತ್ತು ಬೀದರ್ನ ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ ಚಿಂಚೋಳಿ ಮೀಸಲು ಮತಕ್ಷೇತ್ರದ ಶಾಸಕರಾದಂಥ ಅವಿನಾಶ್ ಜಾಧವ್ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಿಕ್ಸೂಚಿ ಭಾಷಣಕಾರರಾಗಿ ಮಹಾರಾಷ್ಟ್ರ ಮೂಲದ ಕುಮಾರಿ ದಿವ್ಯಾ ಶಿಂದೆ ಅವರು ಬರಲಿದ್ದಾರೆ. ಅವ್ರ ಜೊತೆಗೆ ನಮ್ಮ ಕಲಬುರಗಿಯ ಖ್ಯಾತ ಸಾಹಿತಿಗಳು, ವಾಗ್ಮಿಗಳಾದಂತಹ ವಿಠಲ್ ವಗ್ಗನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದಂಥ ಆನಂದ್ ಟೈಗರ್ ಅವರು ಹಾಗೂ KPCCಯ ಉಪಾಧ್ಯಕ್ಷರಾದಂಥ ಸುಭಾಷ್ ರಾಠೋಡ್ ಅವರು ಹಾಗೂ JDSನ ಹಿರಿಯ ಮುಖಂಡರಾದಂಥ ಸಂಜೀವನ್ R ಯಾಕಪುರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಷ್ಟಲ್ಲದೆ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳಾದಂತಹ ರಮೇಶ್ ಯಾಕಾಪುರ್ ಅವರು, ಭೀಮರಾವ್ ತೇಗಲ್ತಿಪ್ಪಿ ಅವರು ಹಾಗೂ ಗೋಪಾಲರಾವ್ ಕಟ್ಟಿಮನಿ ಸರ್ ಅವರು ಕೂಡ, ದೋಳಪ್ಪ ಹೊಡೇಬೀರ್ನಳ್ಳಿ ಹಾಗೂ ಶ್ಯಾಮರಾವ್ ಕೊರ್ವಿ ಸರ್ ಅವರು ಕೂಡ ಜವರ್ಗಿ ತಾಲೂಕಿನ ಗಂವಾರ್ ಗ್ರಾಮ ಪಂಚಾಯತ್ PDO ಶ್ರೀಕಾಂತ್ ದೊಡ್ಮನಿ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಗ್ರಾಮ ಪಂಚಾಯತಿని ಮುಂದುವರಿಸಬೇಕು ಎಂದು ಗಂವಾರ್ ಗ್ರಾಮ ಪಂಚಾಯತ್ ಸದಸ್ಯರು ಆಗ್ರಹಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಜವರ್ಗಿ ತಾಲೂಕಿನ ಗಂವಾರ್ PDO ಶ್ರೀಕಾಂತ್ ದೊಡ್ಮನಿ ಅವರು ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಯಾಗಿದ್ದು, ಗಂವಾರ್ ಗ್ರಾಮ ಪಂಚಾಯತಿಗೆ ಸದರಿ ಅವರು ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಸಮಸ್ತ ಗಂವಾರ್ ಗ್ರಾಮ ಪಂಚಾಯತಿ ಜನತೆಗೆ ಹೃದಯವನ್ನು ಗೆಲ್ಲಿರುತ್ತಾರೆ. ಕೇವಲ 6 ತಿಂಗಳ ಒಳಗಾಗಿ ಯಾವುದೇ ಕಾರಣ ಇಲ್ಲದೆ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದು, ಇದರಿಂದ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತಗೊಳ್ಳುತ್ತದೆ. ಈಗ ಬೇಸಿಗೆ ಕಾಲ ಇರುವುದರಿಂದ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಇರುವುದರಿಂದ ಸದರಿ ಅಧಿಕಾರಿಯ ಸೇವೆಯನ್ನು ಗಂವಾರ್ ಗ್ರಾಮ ಪಂಚಾಯತಿಯಲ್ಲಿಯೇ ಮುಂದುವರಿಸಬೇಕು ಎಂದು ತಿಳಿಸಿದರು. ನಮ್ಮ ಗಂವಾರ್ ಗ್ರಾಮ ಪಂಚಾಯತಿ ಕೇವಲ 6 ತಿಂಗಳಾಯ್ತು. ಶ್ರೀಕಾಂತ ದೊಡ್ಮನಿ ಅಂತವರು ಅಧಿಕಾರಿಗಳು ಬಂದು ಏಕಾಏಕವಾಗಿ ಅನಾವಶ್ಯಕವಾಗಿ ವರ್ಗಾವಣೆ ಮಾಡಿದ್ದಾರೆ. ಅಧಿಕಾರಿಗಳು ಮನವಿ ಪತ್ರ ಕೊಟ್ಟರು ಅದು ವರ್ಗಾವಣೆ ಕ್ಯಾನ್ಸಲ್ ಮಾಡಲಾಗ್ಯಾರ. ಈಗ ಯಾಕಂದ್ರೆ ನೀರಿನ ಸಮಸ್ಯೆ ಬೇರೆ ಅದ ರೀ. ಈಗ ಜನರದ್ದು ಸಾರ್ವಜನಿಕರ ಉದ್ಯೋಗ ಖಾತ್ರಿದಾಗಿರ್ಬೋದು ಹಲವಾರು 6 ತಿಂಗಳದಾಗ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಸಿಗಲ್ಲ ಹಳ್ಳ್ಯಾಗ ರೀ. ಯಾಕಂದ್ರೆ 5 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾಡಿದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡೋಕೆ ಕುಂಠಿತ ಆಗಕತ್ತದ ರೀ. ಅದಕ್ಕಾಗಿ ಇದೇ ಇದ್ದ PDOಗೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ವರದಿಗಾರರ ಮುಖಾಂತರ ಅಧಿಕಾರಿಗಳಿಗೆ ತಿಳಿಪಡಿಸ್ತಿದ್ದೇವೆ. ಸುಮ್ಮನೆ ಮಾಡಿ ಕಾರಣ ಗೊತ್ತಾಗಿಲ್ಲ ರೀ. ಅದೇ ಕಾರಣನೇ ಕೊಡಲಾಗ್ಯಾರ. ಅವ್ರು ಕೇಳಿದ್ರು, ಇಲ್ಲಪ್ಪ 3 ಪಂಚಾಯತಿ ಅವ, ಅದಕ್ಕೊಂದು ಪಂಚಾಯತಿ ತೆಗ್ದಿವಿ ಅಂತ ಅಂದಾರ್ರಿ ಅವರು. 3 ಪಂಚಾಯತಿ ಇನ್ನೊಬ್ಬರಿಗೆ ಚೌವಣ್ಣನವ್ರಿಗೆ 5 ಪಂಚಾಯತಿ ಅವ್ರಿ. ಅವ್ರಿಗೆ ತೆಗೀರಿ ಅಂತ ಅಲ್ಲಿ ಹಾಕಿಲ್ಲ ರೀ. ಇವ್ರಿಗೆ ಏಕಾಏಕ ಹಾಕಿ ಬೇರೆ ಒಬ್ಬರಿಗೆ ಗ್ರೇಡ್ 1 ಪಂಚಾಯತಿ ಅವರಿಗೆ ಬೇರೆ ಕಾರ್ಯದರ್ಶಿಗೆ ತಂದು ಇಲ್ಲಿ ನೇಮಕ ಹಾಕ್ಯಾರ ನಮ್ಮ ಪಂಚಾಯತಿಗೆ ರೀ. ಅದು ಸಸ್ಪೆಂಡ್ ಆಗ್ಯಾರ. ಆ ಕಡೆ ಬೇರೆ ಅಫ್ಜಲ್ಪುರ ಹಸುರುಗುಂಡಿಗೆ PDOಗೆ ರೀ, ಅಲ್ಲಿದವನಿಗೆ ತಂದು ನಮಗೆ ನೇಮಕ ಮಾಡ್ಯಾರ. ನಾವು ಮಾಡಲ್ಲ ಅಂತಂದೀವಿ ರೀ. ಯಾಕಂದ್ರೆ ನಾವು 6 ತಿಂಗಳದಾಗ ಒಬ್ಬೊಬ್ಬರಿಗೆ ಅಧಿಕಾರಿಗಳಿಗೆ ಚೇಂಜ್ ಮಾಡ್ಕೊತ ಕೂತ್ರೆ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಕುಂಠಿತ ಆಗ್ತದೆ ರೀ.
ಯಾಕಂದ್ರೆ ಒಂದು ತಂಬಾಗಿ ಮುಂದೆ ಹೋಗ್ಬೇಕಾದ್ರೆ ಬೇಸಿಗೆ ಹೋಗ್ಬಿಡ್ತದೆ ರೀ, ನೀರಿನ ಸಮಸ್ಯೆ ಆಗ್ತದೆ ರೀ. ಮತ್ತು ಅವ ಬಂದು ತಿಳ್ಕೊಬೇಕಾದ್ರೆ ಮತ್ತು 6-7 ತಿಂಗಳು ಹೋಗ್ತಾರೆ, ಅವಧಿ ಮುಗಿದು ಹೋಗಿಬಿಡ್ತದೆ ನಮ್ಮ ಪಂಚಾಯತಿದ್ರೆ. ಡಿಸೆಂಬರ್ಗೆ ಅವಧಿ ಐತಿ ರೀ ನಮ್ಮದು. ಅದರ ಸಲುವಾಗಿ ಯಾವುದೇ ಕಾರಣಕ್ಕೂ ಈ ಪಿಡಿಒ ಬಂದ್ಮೇಕೆ ರೀ ಎಲ್ಲ ವರ್ಕ್ ಮಾಡ್ಯಾರ. ಜನರ ಸ್ಪಂದನೆ ಕಾರ್ಯಕ್ರಮಗಳು ಮಾಡ್ಯಾರ ರೀ, ಗ್ರಾಮ ಸಭೆ ಮಾಡ್ಯಾರ ರೀ. ಪ್ರತಿಯೊಂದು ಹಳ್ಳಿ ತಿರುಗಿ ಎಲ್ಲ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ. ಮತ್ತು ಎಲ್ಲ ಕಡೆಗೆ ಫೋನ್ ರಿಸೀವ್ ಮಾಡ್ತಾರೆ. 3 ಪಂಚಾಯತ್ ಇದ್ರೆ ಪರವಾಗಿಲ್ಲ ರೀ. ಎಲ್ಲ ವರ್ಗ ಸಮಸ್ಯೆಗಳು ಬದಲಾವಣೆ ಈಗ ಅಭಿವೃದ್ಧಿ ಕಡೆಗೆ ನಾವು ಕಾಲಿಡೋ ಟೈಮ್ನಾಗ ಇವ್ರು ಏಕೈಕವಾಗಿ ಯಾವುದೋ ಪಂಚಾಯತಿ ಅವನಿಗೆ ಸಿಕ್ಕಿಲ್ಲ ತಂದಿಗೆ ಇಲ್ಲಿ ಹಾಕಿ ಇವ್ರಿಗೆ ವರ್ಗಾವಣೆ ಮಾಡಿದ್ದಾರೆ. ಇನ್ನೂ 2 ಪಂಚಾಯತಿ ಇದ್ದವ್ರು ಇದೇ ಪಿಡಿ ಅವ್ರಿಗೆ. ಆ ಪಂಚಾಯತಿ ತೆಗಿಬೋದು ಇತ್ತು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಮಾಡಕತ್ತಿದ್ರು. ಇದು 6 ತಿಂಗಳದಾಗ ತೆಗೆದ ಸಲುವಾಗಿ ನಮಗೆ ಭಾಳ ಬೇಜಾರಾಗಿಬಿಟ್ಟದ್ರಿ. ಯಾಕಂದ್ರೆ ಎಲ್ಲ ಕೆಲಸಗಳು ಬೇಸಿಗೆದಾಗ ನಮ್ಮೂರಿನ ಗ್ರಾಮ ಪಂಚಾಯತಿ ಒಳಗೆ ಸುಮಾರು ಹಳ್ಳಿಗಳಿಗೂ ನೀರಿನ ಭಾಳ ಸಮಸ್ಯೆ ಅದ ರೀ ಸದ್ದ. ಈಗ ಇವ್ರು ಬಂದು ತಿಳ್ಕೊಬೇಕಾ 2 ತಿಂಗಳಾಟಿಗೆ ಜನರಿಗೆ ತೊಂದರೆ ನಾವು ಅನುಭವಿಸ್ಬೇಕಾಗ್ತದೆ ರೀ. ಈಗ ಬೇಸಿಗೆ ಹೋಗಿಬಿಡ್ತದೆ ಸದ್ದ ಹಾಂ ಸರ್. ಗ್ಯಾರಂಟಿಗಳನ್ನು ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ರೂಪಾಯಿ 225 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭ ಹಾಗೂ ಬೀದರ್ ಹಾಗೂ ಬೆಂಗಳೂರು ನಾಗರಿಕ ವಿಮಾನ ಸೇವೆಯ ಪುನರಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ 2025ರ ಮೇ 20ರಂದು ಸರ್ಕಾರಕ್ಕೆ 2 ವರ್ಷ ತುಂಬಲಿದ್ದು ಸರ್ಕಾರದ 2 ವರ್ಷದ ಸಾಧನೆ ಕಾರ್ಯಕ್ರಮ ರಾಜ್ಯದ ಯಾವುದೋ ಜಿಲ್ಲೆಯಲ್ಲಿ ಆಚರಿಸಲಿದ್ದೇವೆ. ಕರ್ನಾಟಕ ರಾಜ್ಯದ ಮುಕುಟ ಎಂದೇ ಕರೆಯಲ್ಪಡುವ ಬೀದರ್ ಜಿಲ್ಲೆಯಲ್ಲಿ ಇಂದು 225 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ರಹೀಂ ಖಾನ್ ಅವರು ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸಾಗರ್ ಖಂಡ್ರೆ ಅವರ ಭವಿಷ್ಯದ ಉತ್ತಮ ಜನನಾಯಕನಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು. ಬೀದರ್ನ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದಾನೆ ಎಂದರು. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಾನು ಬಿಜೆಪಿಯ ಅಶೋಕ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ ಆಹ್ವಾನ ಕೊಡುತ್ತೇನೆ. ಬೀದರ್ ಬಂದು ನೋಡಿ. ದಿವಾಳಿಯಾಗಿದ್ದರೆ ಸರ್ಕಾರ ಇವತ್ತು 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ಕಾಗ್ತಾ ಇತ್ತ? ಹೇಳಿ ನೀವೇ, ಮಾಡಕ್ಕಾಗ್ತಾ ಇತ್ತ? ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ, ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗ್ತದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ತುಂಬ. ಇವರಿಗೆ ಮಾನ ಮರ್ಯಾದೆ ಇದ್ರೆ, ಕಿಂಚಿತ್ತು ಜನಪರವಾದಂತ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನ ಬಂದ್ ಮಾಡಬೇಕಾಗಿದೆ. ಬೆಲೆ ಏರಿಕೆ ಯಾರಿಂದ ಆಯ್ತು? ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕಾಗ್ತದೆ. ಇವತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ 14ನೇ ಇಸ್ವಿವರೆಗಿತ್ತು, 2014ರವರೆಗೆ. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು? ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಇವತ್ತು ಎಷ್ಟಾಗಿದೆ? ನರೇಂದ್ರ ಮೋದಿ ಅವರು ಹೇಳುದು ಅಚ್ಚೇ ದಿನ ಆಯೇಗಾ, ಅಚ್ಚೇ ದಿನ ಆಯೇಗಾ. ಒಳ್ಳೆ ದಿನ ಬಂದಿದೆ ನಿಮಗೆ.
ಮನಮೋಹನ್ ಸಿಂಗ್ ಇರುವಾಗ ಡೀಸೆಲ್ ಬೆಲೆ 46 ರೂಪಾಯಿ 59 ಪೈಸೆ ಇತ್ತು. ಪೆಟ್ರೋಲ್ ಬೆಲೆ 73 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? ಎಕ್ಸೈಸ್ ಡ್ಯೂಟಿ 3 ರೂಪಾಯಿ 45 ಪೈಸೆ ಇತ್ತು ಪೆಟ್ರೋಲ್ ಡೀಸೆಲ್ ಮೇಲೆ. 9 ರೂಪಾಯಿ 40 ಪೈಸೆ ಇತ್ತು ಪೆಟ್ರೋಲ್ ಬೆಲೆ. ಎಷ್ಟಾಗಿದೆ? ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 118, 120 ರೂಪಾಯಿವರೆಗಿತ್ತು. 118 125ವರೆಗಿತ್ತು. ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ. $65 ಇಳಿದಿದೆ. 118, 120, $125 ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ $46 ರೂಪಾಯಿ 59 ಪೈಸೆ ಡೀಸೆಲ್ ಬೆಲೆ, 73 ರೂಪಾಯಿ ಪೆಟ್ರೋಲ್ ಬೆಲೆ. ಆದರೆ ಇವತ್ತು $65 ಆಗಿದ್ರು ಕೂಡ ಒಂದು ಬ್ಯಾರೆಲ್ಗೆ ನೀವು 90 ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯ ಜನಾಕ್ರೋಶ ಪ್ರತಿಭಟನೆಗೆ ಪ್ರತಿಯಾಗಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರವು ಅಗತ್ಯ ವಸ್ತುಗಳ ಬೆಲೆ ನಿರಂತರ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. LPG, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಕೇಂದ್ರದಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದರು. ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ 50 ರೂಪಾಯಿ ಏರಿಕೆ ಮಾಡಿದರೆ ಅದು ಲಜ್ಜೆಗೆಟ್ಟ ಸರ್ಕಾರವಾಗಿದ್ದು ಬಿಜೆಪಿ ಹಾಗೂ JDSಗೆ ಪ್ರತಿಭಟನೆ ಮಾಡುವ ಯಾವುದೇ ನೈತಿಕತೆ ಇಲ್ಲ. ಅವರಿಗೆ ಮಾನ ಮರ್ಯಾದೆ ಇದ್ದರೆ ಪ್ರತಿಭಟನೆ ಮಾಡುತ್ತಿರಲಿಲ್ಲ. ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವುದರಿಂದ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಕೋಟಿ ರೂಪಾಯಿಗಳನ್ನು 52,800 ಕೋಟಿ. ಈ ವರ್ಷ 50,015 ಕೋಟಿ ರೂಪಾಯಿಗಳನ್ನು ಕಡಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಕಳೆದ ವರ್ಷದ ಬಜೆಟ್ ಇದ್ದದ್ದು 4,71,000 ಕೋಟಿ. ಹೇಳ್ತಾರೆ ಬಿಜೆಪಿಯವರು, ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗ್ತದೆ, ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದಿವಾಳಿ ಆಗ್ತದೆ. ಅಭಿವೃದ್ಧಿ ನಾನು 3,71,000ದಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ 38,000 ಕೋಟಿ ಜಾಸ್ತಿ ಆಗಿದ್ರೆ ದಿವಾಳಿ ಆಗಿರ್ತಕ್ಕಂಥ ಖಾತೆ ನಾವು ಆರ್ಥಿಕವಾಗಿ ದಿವಾಳಿ ಆಗಿದೆ. ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ MLAಗಳಿಗೆ MLCಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ನಾವು ವರ್ಷ 24-25ರಲ್ಲಿ ಖರ್ಚು ಮಾಡಿದ್ದಂತ ಹಣ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಮ್ಎಲ್ಎಗಳೆಲ್ಲ ಕೇಳಬೇಕಿದ್ರೆ ಎಮ್ಎಲ್ಎಗಳೆಲ್ಲ ಕೇಳಿದ್ರೆ 50,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತಗೊಂಡಿದ್ದಾರೆ. ನಾವು ಈ ವರ್ಷ ಕಿತ್ಕೊಳ್ತಾ ಇರ್ತಕ್ಕಂಥದ್ದು 83,000 ಕೋಟಿ. ಸುಮಾರು 50,000 ಕೋಟಿ ಒಂದೇ 30,000 ಕೋಟಿ ಆಯ್ತು. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದೇನೆ. ಅವ್ರು ಯಥಾವತ್ತು ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸು, ಪೆಟ್ರೋಲ್, ಡೀಸೆಲ್ ಹೆಚ್ಚಾಗಬೇಕಾದರೆ ನರೇಂದ್ರ ಮೋದಿ ಕಾರಣ. ನರೇಂದ್ರ ಮೋದಿ ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ, ನಮ್ಮಕ್ಕೆ ನೈತಿಕ ಹಕ್ಕಿಲ್ಲ. ನಾವು 4 ರೂಪಾಯಿ ಹಾಲಿಗೆ ಜಾಸ್ತಿ ಮಾಡುದು. ಸರ್ಕಾರ ಬಂದದ್ದು ಸರ್ಕಾರ ಬಂದಿದೆಯಾ 4 ರೂಪಾಯಿ ರೈತರಿಗೆ ಹೋಗಿಲ್ಲ, ಏನು ರೈತರಿಗೆ ರೈತರ ಹೋದ ಕಡೆ ಹಾಲಿನ ಬೆಲೆ ಅಂತ ಕೇಳ್ತಾ ಇದ್ರು. ಕೊಂಡ್ಕೊಳ್ಬೇಕಂತ ಬೆಲೆಯನ್ನು ಮಾಡಿ ಅಂತ ಕೇಳ್ತಾ ಇದ್ರು. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು. ಆದ್ರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದರೆ ನಮ್ಮಲ್ಲಿ ಮಾರಾಟ ಬೆಲೆ ಇದೆಯಲ್ಲ ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 50 ರೂಪಾಯಿ ಇದೆ, ಗುಜರಾತ್ನಲ್ಲಿ 55 ರೂಪಾಯಿ ಇದೆ, ಗುಜರಾತ್ನಲ್ಲಿ 52 ರೂಪಾಯಿ ಇದೆ, 52 ರೂಪಾಯಿ, ನಮ್ದು 46 ರೂಪಾಯಿ, ಆಂಧ್ರದಲ್ಲಿ 60 ರೂಪಾಯಿ, ಹರಿಯಾಣದಲ್ಲಿ 56 ರೂಪಾಯಿ, ತೆಲಂಗಾಣದಲ್ಲಿ 55 ರೂಪಾಯಿ, ಮಹಾರಾಷ್ಟ್ರದಲ್ಲಿ 55 ರೂಪಾಯಿ, 53 ರೂಪಾಯಿ, ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟ ವಿಚಾರ, ಆ ರಿಪೋರ್ಟ್ ಕೂಡ ನಾನು ನೋಡಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಏನು ತೀರ್ಮಾನ ಕೈಗೊಳ್ಳುತ್ತೋ ನೋಡೋಣ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟ ವಿಚಾರ ಎಂದು ಹೇಳಿದರು. ಅದನ್ನು ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ನಾವು ನೋಡಿಲ್ಲ, ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ವಿಷಯ ಇರಬಹುದು. ನನ್ನ ಅಭಿಪ್ರಾಯ ನಾ ಹೇಳಿದೆ. ಕಲಬುರಗಿ ಜಿಲ್ಲಾ ಮಟ್ಟದ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ಜಿಲ್ಲಾ ಜಯಂತ್ಯೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷ ಶಾಸಕ ಎಂ.ಎ. ಪಾಟೀಲ್ ನೇತೃತ್ವದಲ್ಲಿ ಚಿಂಚೋಳಿಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಚಿಂಚೋಳಿ ಪಟ್ಟಣದ ಹಾರಕೂಡು ಚನ್ನಬಸವೇಶ್ವರರ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಎಂ.ವೈ. ಪಾಟೀಲ್ ಮಾತನಾಡಿ, ಏಪ್ರಿಲ್ 29ರಂದು ಸಾಯಂಕಾಲ ಕಲಬುರಗಿಯ ಶರಣಬಸವೇಶ್ವರ ತೇರ್ ಮೈದಾನದಲ್ಲಿ ಲಕ್ಷಾಂತರ ಸಮಾಜದ ಜನರನ್ನು ಸೇರಿಸಿ ಐತಿಹಾಸಿಕ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರು ಹಿಂದಿನ ಸದಸ್ಯರೇ ಅಂತಂದ್ರೆ
ಮಾಜಿ ಹೆಬ್ಬಾಳ್ಕರ ದೃಷ್ಟಿಯಿಂದ ಇದನ್ನು ಸದಸ್ಯರು ಅಂತ ಹೇಳ್ತೀನಿ. ಮತ್ತು ಈ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಆನಂದ್ ರಂಗನಾಥ್ ಪಾಟೀಲ್ರೆ, ನನ್ನ ಹಿರಿಯ ಸಹೋದರ ವೈಷ್ಣವ್ ಪಾಟೀಲ್ರ ಸುಪುತ್ರರು ಮತ್ತು BCC ಬ್ಯಾಂಕಿನ ನಿರ್ದೇಶಕರು ಜಗಳೆ ಅವರೇ, ಭೀಮಾಶಂಕರ್ ಅವರೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಂಥ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರು ಮತ್ತು ಗೆಳೆಯರೇ, ಇಲ್ಲಿವರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದ ಸಿರಿ ಅವರು, ಮೋತಕ್ಪಲ್ಲಿ ಅವರು, ಸಿದ್ದು ಅಫ್ಜಲ್ಪುರ್ಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದರು. 30ನೇ ತಾರೀಕಿಗೆ ಬಸವ ಜಯಂತಿ ನಿಮಿತ್ತ ಇವತ್ತು ಭಾರಿ ಸಭೆ ಚಿಂಚೋಳಿಯಲ್ಲಿ ನಾವು ಕರೆದೀವಿ ಅಂತ ಹೇಳಿದಾಗ ನಾವು ಕೂಡ ಕೆಲವು ವಿಚಾರಗಳನ್ನು ಹಂಚೋದಕ್ಕೆ ನಿಮ್ಮ ಮಧ್ಯದಲ್ಲಿದ್ದೀವಿ. ಇವತ್ತ ಬಸವ ಜಯಂತಿ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಹಿಂದಿನ ಕಾಲದಿಂದನೂ ಮಾಡ್ಕೊತ ಬಂದಿದ್ದೀವಿ, ಭಾಳ ವರ್ಷದಿಂದ. ಅವಾಗ ಏನು ಮಾಡ್ತಿದ್ದೇವೆ ಅಂದರೆ ಬಸವಣ್ಣನೊಂದು ಎತ್ತುಗಳನ್ನು ಮೆರೆಸ್ತಾ ಇದ್ದೇವೆ. ಅದೇ ಬಸವ ಜಯಂತಿ ಆಗಿದೆ. ಬರುವಂಥ ವೈಚಾರಿಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಬಸವ ಜಯಂತಿ ಆಚರಿಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಇವತ್ತ ಬದಲಾವಣೆಗಳು ಭಾಳಷ್ಟು ಆಗಿವೆ. ರಾಜ್ಯದಲ್ಲಿ, ದೇಶದಲ್ಲಿ ಬದಲಾವಣೆ ಆಗಿದೆ. ಅನೇಕ ಧರ್ಮಗಳಿಗೆ ವೈಷಮ್ಯ ಮೂಡಿಸುವಂಥ ಕೆಲಸ ನಡೀತಾ ಇದೆ. ಅದಕ್ಕೆ ಈ ಸಮಾಜವನ್ನು ಜಾಗೃತಗೊಳಿಸಬೇಕು ಅನ್ನೋದು ನಮ್ಮೆಲ್ಲರದು ಕೂಡ ಇಚ್ಛೆ ಆಗಿದೆ. ಎಲ್ಲೋ ನಮ್ಮ ಸಮಾಜ ಒಂದು ರೀತಿಯಿಂದ ಜಿಗುಪ್ಸೆಗೆ ಒಳಗಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಇವತ್ತ ನಮ್ಮ ಸಮಾಜ ಈಗಾಗಲೇ ನಮ್ಮ ಮುಖಂಡರು ಹೇಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣು ಪಾಟೀಲ್ ಮೂತಕ್ಪಳ್ಳಿ, ರಾಜಶೇಖರ್ ಶೀರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಾಟೀಲ್, ಸಂತೋಷ್ ಗಡಂತಿ, ಸಿದ್ದುಗೌಡ ಅಫ್ಜಲ್ಪುರ್, ಭೀಮಾಶಂಕರ್ ಮಿಟಕರ್, ಶರಣು ಟೆಂಗ್ಲಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.